ನಿಲ್ಲಿ. ಒಂದು ನಿಮಿಷ ನಿಲ್ಲಿ. ನೀವು ಮೀನರಾಶಿಯವರಾ? ಆದರೆ ನಿಮಗೆ ಗೊತ್ತಾ, அடுத்த 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನಾಗಲಿದೆ ಎಂದು? ಇದು ಕೇವಲ ಒಂದು ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಜೀವನದ ಮಹಾ ತಿರುವು. ಒಂದು ಅದ್ಭುತ ಪರಿವರ್ತನೆ. ಎಲ್ಲಿಂದಲೋ ಬರುತ್ತಿದೆ ಒಂದು ಅನಿರೀಕ್ಷಿತ ಆನಂದ. ನಿಮ್ಮ ಕಣ್ಣಿನಲ್ಲಿ ನೀರು ಬರುವಷ್ಟು ಖುಷಿ. ನಂಬಲಾಗದಷ್ಟು ಸಂತೋಷ. ನೀವು ಎಷ್ಟು ದಿನ ಕಾಯುತ್ತಿದ್ದೀರಿ? ಎಷ್ಟು ದಿನ ಹೋರಾಡುತ್ತಿದ್ದೀರಿ? ಆ ಕಾಯುವಿಕೆಗೆ ಈಗ ಅಂತ್ಯ ಬರುತ್ತಿದೆ. ಬ್ರಹ್ಮಾಂಡವೇ ಸಿದ್ಧವಾಗಿದೆ ನಿಮಗೆ ಉಡುಗೊರೆ ಕೊಡಲು. ಆದರೆ ಒಂದು ನಿಮಿಷ. ಈ ಉಡುಗೊರೆ ಬರುವ ಮುನ್ನ ಒಂದು ಪರೀಕ್ಷೆ ಇದೆ. ಒಂದು ಸವಾಲು ಇದೆ. ಒಂದು ರಹಸ್ಯ ಇದೆ. ಮತ್ತು ಆ ರಹಸ್ಯವನ್ನು ನಾನು ಇಂದು ನಿಮಗೆ ಹೇಳುತ್ತೇನೆ. ಪೂರ್ಣವಾಗಿ, ಹೃದಯದಿಂದ. ಏಕೆಂದರೆ ನೀವು ಅರ್ಹರು. ನೀವು ಅರ್ಹಳು ಈ ಸತ್ಯವನ್ನು ತಿಳಿಯಲು. ನೋಡಿ, ಇಂದು ಬ್ರಹ್ಮಾಂಡದಲ್ಲಿ ಏನಾಗುತ್ತಿದೆ ಎಂದು ನಿಮಗೆ ಅರ್ಥವಾಗಬೇಕು. ಗ್ರಹಗಳು ಕೇವಲ ಸುತ್ತುತ್ತಿಲ್ಲ. ಅವು ನಿಮ್ಮ ಜೀವನದಲ್ಲಿ ಒಂದು ದೈವಿಕ ನಕ್ಷೆ ರಚಿಸುತ್ತಿವೆ. ಗುರು ಭಗವಾನ್ ಇದೀಗ ಚಲಿಸುತ್ತಿದ್ದಾರೆ. ಶನಿ ಮಹಾರಾಜ ತಮ್ಮ ಕಣ್ಣನ್ನು ನಿಮ್ಮ ಮೇಲೆ ಇಟ್ಟಿದ್ದಾರೆ. ರಾಹು ಕೇತು ಒಂದು ವಿಶೇಷ ಶಕ್ತಿಯನ್ನು ಸೃಷ್ಟಿಸುತ್ತಿದ್ದಾರೆ. ಮತ್ತು ಈ ಎಲ್ಲಾ ಶಕ್ತಿಗಳು ಸೇರಿ ಒಂದು ಮಹಾಯೋಗ ನಿರ್ಮಾಣವಾಗುತ್ತಿದೆ. ನಿಮ್ಮ ರಾಶಿಯಲ್ಲಿ, ನಿಮ್ಮ ಜೀವನದಲ್ಲಿ. ಮತ್ತು ಈ ಯೋಗ ಎಂದು ಬರುತ್ತದೆ ಗೊತ್ತಾ? 150 ವರ್ಷಗಳಿಗೆ ಒಮ್ಮೆ. ಅಂದರೆ ನಿಮ್ಮ ಪೂರ್ವಜರು ಕೂಡ ನೋಡಿಲ್ಲ ಈ ಶಕ್ತಿಯನ್ನು. ನೀವು ಅದೃಷ್ಟವಂತರು. ನೀವು ಆಯ್ಕೆಯಾದವರು. ಏಕೆಂದರೆ ಬ್ರಹ್ಮಾಂಡಕ್ಕೆ ಗೊತ್ತು ನೀವು ಎಷ್ಟು ಶಕ್ತಿಶಾಲಿಗಳು ಎಂದು. அடுத்த 15 ದಿನಗಳಲ್ಲಿ ನಿಮ್ಮ ಜೀವನ ಬದಲಾಗುತ್ತದೆ. ನಂಬಿ, ಇದು 100% ನಡೆಯುತ್ತದೆ. ಯಾರೋ ನಿಮ್ಮನ್ನು ಹುಡುಕುತ್ತಿದ್ದಾರೆ. ಏನೋ ದೊಡ್ಡದು ಬರುತ್ತಿದೆ. ಒಂದು ಬಾಗಿಲು ತೆರೆಯುತ್ತಿದೆ. ಆ ಬಾಗಿಲಿನ ಹಿಂದೆ ನಿಮ್ಮ ಕನಸುಗಳು ಇವೆ. ನಿಮ್ಮ ಆಸೆಗಳು ಇವೆ. ನಿಮ್ಮ ಪ್ರಾರ್ಥನೆಗಳು ಇವೆ. ಮತ್ತು ಈ ಎಲ್ಲವೂ ಈಗ ನಿಜವಾಗಲಿದೆ. ಆದರೆ ಒಂದು ಷರತ್ತು ಇದೆ. ನೀವು ಸಿದ್ಧರಾಗಿರಬೇಕು. ಮನಸ್ಸು ಸಿದ್ಧವಾಗಿರಬೇಕು. ಹೃದಯ ತೆರೆದಿರಬೇಕು. ಏಕೆಂದರೆ ದೇವರು ಕೊಡುವಾಗ ತುಂಬಾ ಕೊಡುತ್ತಾರೆ. ಎಷ್ಟು ಕೊಡುತ್ತಾರೆ ಎಂದರೆ ನಿಮಗೆ ನಂಬಲಾಗುವುದಿಲ್ಲ. ಈ 15 ದಿನಗಳ ಕಾಲ 3 ದೊಡ್ಡ ಘಟನೆಗಳು ನಡೆಯುತ್ತವೆ. ಮೊದಲ ಘಟ್ಟದಲ್ಲಿ ಒಂದು ಆಶ್ಚರ್ಯ. ಎರಡನೇ ಘಟ್ಟದಲ್ಲಿ ಒಂದು ಸವಾಲು. ಮೂರನೇ ಘಟ್ಟದಲ್ಲಿ ಒಂದು ವಿಜಯ. ಮತ್ತು ಈ 3 ಘಟ್ಟಗಳನ್ನು ನಾನು ವಿವರಿಸುತ್ತೇನೆ. ಸಂಪೂರ್ಣವಾಗಿ ಗಮನವಿಟ್ಟು ಕೇಳಿ. ಏಕೆಂದರೆ ಪ್ರತಿಯೊಂದು ಮಾತಿನಲ್ಲೂ ನಿಮ್ಮ ಭವಿಷ್ಯ ಅಡಗಿದೆ. ಮೀನ ರಾಶಿಯವರೇ, ನೀವು ಬಹಳ ವಿಶೇಷರು. ನಿಮ್ಮ ರಾಶಿಯ ಒಡೆಯ ಗುರು ಭಗವಾನ್. ನೀವು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿರುವವರು. ನೀವು ಭಾವನಾತ್ಮಕರು, ಹೃದಯವಂತರು, ಸಹಾನುಭೂತಿಯುಳ್ಳವರು. ಮತ್ತು ಈ ಗುಣಗಳೇ ನಿಮ್ಮನ್ನು ದೇವರ ಹತ್ತಿರ ತರುತ್ತವೆ. ಆದರೆ ಕೆಲವೊಮ್ಮೆ ನೀವು ತುಂಬಾ ಕನಸು ಕಾಣುತ್ತೀರಿ. ತುಂಬಾ ಯೋಚಿಸುತ್ತೀರಿ. ತುಂಬಾ ಭಾವಿಸುತ್ತೀರಿ. ಮತ್ತು ಕೆಲವೊಮ್ಮೆ ನಿಮಗೆ ನಿಮ್ಮ ಶಕ್ತಿ ತಿಳಿಯುವುದಿಲ್ಲ. ಆದರೆ ಈ ಸಮಯ ಬೇರೆ. ಈ 15 ದಿನಗಳು ಬೇರೆ. ಈಗ ಬ್ರಹ್ಮಾಂಡವೇ ನಿಮಗೆ ಹೇಳುತ್ತಿದೆ, ನಿನ್ನ ಶಕ್ತಿಯನ್ನು ಬಳಸು. ನಿನ್ನ ಸಾಮರ್ಥ್ಯವನ್ನು ತೋರಿಸು. ಏಕೆಂದರೆ ಈಗ ನಿನ್ನ ಸಮಯ. ಗುರು ಭಗವಾನ್ ಇದೀಗ ಒಂದು ವಿಶೇಷ ಸ್ಥಾನದಲ್ಲಿದ್ದಾರೆ. ಅವರು ನಿಮ್ಮ ಭಾಗ್ಯದ ಮನೆಯನ್ನು ನೋಡುತ್ತಿದ್ದಾರೆ. ಅಂದರೆ ಏನು ಗೊತ್ತಾ? ಅದೃಷ್ಟ ಬರುತ್ತಿದೆ. ಅವಕಾಶಗಳು ಬರುತ್ತಿವೆ. ಮತ್ತು ಕೇವಲ ಸಾಮಾನ್ಯ ಅವಕಾಶಗಳಲ್ಲ, ದೊಡ್ಡ ಅವಕಾಶಗಳು. ಜೀವನ ಬದಲಿಸುವ ಅವಕಾಶಗಳು. ಶನಿ ಮಹಾರಾಜ ಸಹಕರಿಸುತ್ತಿದ್ದಾರೆ. ಅವರು ನಿಮ್ಮ ಪ್ರಯತ್ನಗಳಿಗೆ ಫಲ ಕೊಡಲು ಸಿದ್ಧರಾಗಿದ್ದಾರೆ. ಎಷ್ಟು ವರ್ಷ ಕಷ್ಟಪಟ್ಟಿದ್ದೀರಿ? ಎಷ್ಟು ದಿನ ಹೋರಾಡಿದ್ದೀರಿ? ಆ ಎಲ್ಲಾ ಕಷ್ಟಗಳಿಗೆ ಈಗ ಪ್ರತಿಫಲ ಬರುತ್ತಿದೆ. ರಾಹು ಕೇತು ಒಂದು ಅದ್ಭುತ ಸ್ಥಾನದಲ್ಲಿದ್ದಾರೆ. ಅವರು ನಿಮಗೆ ಅನಿರೀಕ್ಷಿತ ಲಾಭ ತರುತ್ತಾರೆ. ಎಲ್ಲಿಂದಲೋ ಏನೋ ಬರುತ್ತದೆ. ನೀವು ಊಹಿಸದ ದಾರಿಯಿಂದ. ನೀವು ಯೋಚಿಸದ ರೀತಿಯಲ್ಲಿ. ಈ ಗ್ರಹ ಸಂಚಾರ ಅದ್ಭುತವಾಗಿದೆ, ದೈವಿಕವಾಗಿದೆ. ಮತ್ತು ಈ ಶಕ್ತಿಯನ್ನು ಸರಿಯಾಗಿ ಬಳಸಿದರೆ ನೀವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಆದರೆ ಸಾವಧಾನ. ಈ ಶಕ್ತಿಗೆ ಗೌರವ ಕೊಡಬೇಕು. ಈ ಸಮಯವನ್ನು ವ್ಯರ್ಥ ಮಾಡಬಾರದು. ಏಕೆಂದರೆ ಈ ರೀತಿಯ ಯೋಗ ಮತ್ತೆ ಬರಲು ತುಂಬಾ ವರ್ಷಗಳಾಗುತ್ತವೆ. ಈಗ ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ವೃತ್ತಿ ಜೀವನದಲ್ಲಿ ಏನಾಗಲಿದೆ ಎಂದು. அடுத்த 15 ದಿನಗಳಲ್ಲಿ ನಿಮ್ಮ ಕೆಲಸದ ಜಾಗದಲ್ಲಿ ಏನೋ ದೊಡ್ಡ ಬದಲಾವಣೆ ಆಗಲಿದೆ.
ನೀವು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಒಂದು ಹೊಸ ಹುದ್ದೆ ಬರಬಹುದು. ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಗಮನಿಸುತ್ತಾರೆ, ನಿಮ್ಮ ಪ್ರತಿಭೆಯನ್ನು ಗುರುತಿಸುತ್ತಾರೆ ಮತ್ತು ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಕೊಡುತ್ತಾರೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ತಿರುವು. ನೀವು ಸರ್ಕಾರಿ ಉದ್ಯೋಗದಲ್ಲಿದ್ದರೆ ವರ್ಗಾವಣೆಯ ಸಾಧ್ಯತೆ ಇದೆ, ಆದರೆ ಈ ವರ್ಗಾವಣೆ ನಿಮಗೆ ಅನುಕೂಲಕರವಾಗಿರುತ್ತದೆ. ನಿಮ್ಮ ಮನೆಯ ಹತ್ತಿರ ಆಗಬಹುದು ಅಥವಾ ಉತ್ತಮ ಸ್ಥಳಕ್ಕೆ ಆಗಬಹುದು. ನೀವು ವ್ಯವಹಾರ ಮಾಡುತ್ತಿದ್ದರೆ ಇದು ನಿಮ್ಮ ಸಮಯ. ಹೊಸ ಒಪ್ಪಂದಗಳು ಬರುತ್ತವೆ, ಹೊಸ ಗ್ರಾಹಕರು ಸಿಗುತ್ತಾರೆ, ನಿಮ್ಮ ವ್ಯವಹಾರ ವಿಸ್ತರಿಸುವ ಅವಕಾಶ ಬರುತ್ತದೆ. ಆದರೆ ಒಂದು ಸಣ್ಣ ಎಚ್ಚರಿಕೆ: ಪಾಲುದಾರರ ವಿಷಯದಲ್ಲಿ ಜಾಗರೂಕರಾಗಿರಿ. ಎಲ್ಲರನ್ನೂ ಸುಲಭವಾಗಿ ನಂಬಬೇಡಿ. ದಾಖಲೆಗಳನ್ನು ಸರಿಯಾಗಿ ನೋಡಿಕೊಳ್ಳಿ, ಏಕೆಂದರೆ ರಾಹು ಕೆಲವೊಮ್ಮೆ ಭ್ರಮೆ ಸೃಷ್ಟಿಸುತ್ತದೆ. ಆದರೆ ಭಯಪಡಬೇಡಿ, ನೀವು ಜಾಗರೂಕರಾಗಿದ್ದರೆ ಈ ಸಮಯ ನಿಮಗೆ ಅಪಾರ ಯಶಸ್ಸು ತರುತ್ತದೆ. ನಿಮ್ಮಲ್ಲಿ ಕೆಲವರು ಉದ್ಯೋಗ ಹುಡುಕುತ್ತಿರಬಹುದು. ಎಷ್ಟು ದಿನ ಪ್ರಯತ್ನಿಸಿದ್ದೀರಿ? ಎಷ್ಟು ಸಲ ಸಂದರ್ಶನಕ್ಕೆ ಹೋಗಿದ್ದೀರಿ? ಆದರೆ ಫಲಿತಾಂಶ ಬರಲಿಲ್ಲ, ನಿರಾಶೆಯಾಯಿತು. ಆದರೆ ಈಗ ಕೇಳಿ, அடுத்த 15 ದಿನಗಳಲ್ಲಿ ನಿಮಗೆ ಒಂದು ಕರೆ ಬರುತ್ತದೆ, ಒಂದು ಸಂದೇಶ ಬರುತ್ತದೆ ಮತ್ತು ಆ ಕರೆಯೇ ನಿಮ್ಮ ಜೀವನ ಬದಲಿಸುತ್ತದೆ. ಇದು ನಿಮ್ಮ ಕನಸಿನ ಕೆಲಸವಾಗಬಹುದು ಅಥವಾ ಅದಕ್ಕಿಂತ ಉತ್ತಮವಾಗಿರಬಹುದು. ಬ್ರಹ್ಮಾಂಡಕ್ಕೆ ಗೊತ್ತು ನಿಮಗೇನು ಬೇಕು ಎಂದು. ಹಣಕಾಸಿನ ವಿಷಯದಲ್ಲಿ ಇದು ಬಹಳ ಮುಖ್ಯ. அடுத்த 30 ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಹಳೆಯ ಸಾಲಗಳು ತೀರುತ್ತವೆ, ಸಿಲುಕಿದ ಹಣ ಬರುತ್ತದೆ. ಎಲ್ಲಿಂದಲೋ ಅನಿರೀಕ್ಷಿತ ಹಣದ ಲಾಭ ಆಗಬಹುದು. ಆಸ್ತಿ ಮಾರಾಟವಾಗಬಹುದು, ಹೂಡಿಕೆಯಿಂದ ಲಾಭ ಬರಬಹುದು ಅಥವಾ ಕುಟುಂಬದಿಂದ ಆರ್ಥಿಕ ಸಹಾಯ ದೊರೆಯಬಹುದು. ಆದರೆ ಒಂದು ಮಹತ್ವದ ಸಲಹೆ: ಈ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಅನಗತ್ಯ ಖರ್ಚು ಮಾಡಬೇಡಿ, ಉಳಿತಾಯ ಮಾಡಿ, ಹೂಡಿಕೆ ಮಾಡಿ, ಏಕೆಂದರೆ ಈ ಹಣ ನಿಮ್ಮ ಭವಿಷ್ಯಕ್ಕೆ ಅಡಿಪಾಯ. ನಿಮ್ಮಲ್ಲಿ ಕೆಲವರು ಹೊಸ ವ್ಯವಹಾರ ಪ್ರಾರಂಭಿಸಲು ಯೋಚಿಸುತ್ತಿರಬಹುದು, ಆದರೆ ಹಣದ ಕೊರತೆಯಿಂದಾಗಿ ಹಿಂದೆ ಸರಿಯುತ್ತಿರಬಹುದು. ಕೇಳಿ, ಈ ಸಮಯದಲ್ಲಿ ಹಣದ ಮೂಲಗಳು ತೆರೆಯುತ್ತವೆ. ಬ್ಯಾಂಕ್ ಸಾಲ ಸುಲಭವಾಗಿ ಸಿಗಬಹುದು, ಯಾರೋ ಹೂಡಿಕೆದಾರ ಸಿಗಬಹುದು ಅಥವಾ ಕುಟುಂಬದವರೇ ಬೆಂಬಲ ನೀಡಬಹುದು. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಗುರು ಭಗವಾನ್ ನಿಮ್ಮ ಸಾಹಸವನ್ನು ಆಶೀರ್ವದಿಸುತ್ತಾರೆ, ಆದರೆ ಸಂಪೂರ್ಣ ಯೋಜನೆಯೊಂದಿಗೆ ಮುಂದುವರಿಯಿರಿ. ಆತುರಪಡಬೇಡಿ, ಪ್ರತಿ ಹೆಜ್ಜೆಯನ್ನು ಯೋಚಿಸಿ ಇಡಿರಿ. அடுத்த 30 ದಿನಗಳಲ್ಲಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ಒಂದು ಮೂಲದಿಂದ ಮಾತ್ರವಲ್ಲ, 2 ಅಥವಾ 3 ಮೂಲಗಳಿಂದ ಹಣ ಬರಬಹುದು. ಇದು ವೇತನವಾಗಬಹುದು, ಅದೇ ಸಮಯದಲ್ಲಿ ಬೋನಸ್ ಆಗಬಹುದು, ಅದೇ ಸಮಯದಲ್ಲಿ ಸಣ್ಣ ವ್ಯವಹಾರದಿಂದ ಲಾಭ ಬರಬಹುದು. ಇದು ಬಹುಮೂಲದ ಆದಾಯದ ಯೋಗ ಮತ್ತು ಈ ಯೋಗ ನಿಮ್ಮನ್ನು ಆರ್ಥಿಕವಾಗಿ ಬಲಪಡಿಸುತ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದನ್ನು ನೀವೇ ನೋಡುತ್ತೀರಿ ಮತ್ತು ಆಗ ನಿಮಗೆ ಅರ್ಥವಾಗುತ್ತದೆ ಬ್ರಹ್ಮಾಂಡ ನಿಮ್ಮ ಪರವಾಗಿದೆ ಎಂದು. ಆದರೆ ಒಂದು ಎಚ್ಚರಿಕೆ: ಈ ಸಮಯದಲ್ಲಿ ಜೂಜಾಟ ಮಾಡಬೇಡಿ. ಲಾಟರಿಯಲ್ಲಿ ದೊಡ್ಡ ಹಣ ಹಾಕಬೇಡಿ. ಷೇರು ಮಾರುಕಟ್ಟೆಯಲ್ಲಿ ಅಪಾಯಕಾರಿ ಹೂಡಿಕೆ ಮಾಡಬೇಡಿ. ನಿಧಾನವಾಗಿ ಮತ್ತು ಸ್ಥಿರವಾಗಿ ಸಂಪತ್ತು ಸಂಗ್ರಹಿಸಿ. ಅದೇ ನಿಜವಾದ ಸಂಪತ್ತು, ಅದೇ ಶಾಶ್ವತ ಸಂಪತ್ತು. ರಾಹು ನಿಮಗೆ ತ್ವರಿತ ಹಣದ ಆಕರ್ಷಣೆ ತೋರಿಸಬಹುದು, ಆದರೆ ಗುರು ಭಗವಾನ್ ನಿಮಗೆ ಹೇಳುತ್ತಾರೆ, ತಾಳ್ಮೆಯಿಂದಿರು, ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೋ. ಈಗ ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ, ಸಂಬಂಧಗಳ ಬಗ್ಗೆ. ಇದು ಬಹಳ ಭಾವನಾತ್ಮಕ ವಿಷಯ. ಮೀನ ರಾಶಿಯವರು ಪ್ರೀತಿಗಾಗಿ ಬದುಕುತ್ತಾರೆ. ನಿಮಗೆ ಪ್ರೀತಿ ಅತ್ಯಂತ ಮುಖ್ಯ, ನಿಮಗೆ ಭಾವನೆಗಳು ಅತ್ಯಂತ ಮುಖ್ಯ. ಮತ್ತು ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೋ ಅದ್ಭುತ ನಡೆಯಲಿದೆ. ನೀವು ಒಂಟಿಯಾಗಿದ್ದರೆ, ಯಾರನ್ನು ಹುಡುಕುತ್ತಿದ್ದರೆ, ಆಗ ಕೇಳಿ ಈ ಸುದ್ದಿ: அடுத்த 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾರೋ ಪ್ರವೇಶಿಸಬಹುದು. ಇದು ಹಠಾತ್ತನೆ ಆಗಬಹುದು, ಅನಿರೀಕ್ಷಿತವಾಗಿ ಆಗಬಹುದು, ಬಹುಶಃ ಹಳೆಯ ಸ್ನೇಹಿತ ಆಗಬಹುದು, ಕೆಲಸದ ಜಾಗದ ವ್ಯಕ್ತಿ ಆಗಬಹುದು ಅಥವಾ ಸಂಪೂರ್ಣ ಹೊಸ ಪರಿಚಯವೂ ಆಗಬಹುದು. ಆದರೆ ಇಲ್ಲಿ ಒಂದು ರಹಸ್ಯ ಹೇಳುತ್ತೇನೆ: ಈ ವ್ಯಕ್ತಿ ನೀವು ಯೋಚಿಸಿದ್ದ ಮಾದರಿಯವರಾಗದಿರಬಹುದು, ನಿಮ್ಮ ನಿರೀಕ್ಷೆಗಳಿಗೆ ಹೊಂದಿಕೆಯಾಗದಿರಬಹುದು. ಆದರೆ ಬ್ರಹ್ಮಾಂಡಕ್ಕೆ ಗೊತ್ತು ನಿಮಗೇನು ಬೇಕು ಎಂದು.
ಆದ್ದರಿಂದ ಮುಕ್ತ ಮನಸ್ಸಿನಿಂದಿರಿ. ಹೃದಯವನ್ನು ತೆರೆದಿಡಿ. ಮೊದಲ ಭೇಟಿಯಲ್ಲೇ ತೀರ್ಮಾನಿಸಬೇಡಿ. ಸಮಯ ನೀಡಿ. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಏಕೆಂದರೆ ಕೆಲವೊಮ್ಮೆ ನಮ್ಮ ಸೌಲ್ಮೇಟ್ ಬೇರೆ ಪ್ಯಾಕೇಜಿನಲ್ಲಿ ಬರುತ್ತಾರೆ. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ಈ ಸಮಯ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ನೀವಿಬ್ಬರ ನಡುವೆ ಇದ್ದ ತಂಪು ಕರಗುತ್ತದೆ. ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ. ಮಾತುಕತೆ ನಡೆಯುತ್ತದೆ ಮತ್ತು ನಿಮ್ಮ ಪ್ರೀತಿ ಹೊಸ ಎತ್ತರಕ್ಕೆ ತಲುಪುತ್ತದೆ. ಈ ಸಮಯದಲ್ಲಿ ನಿಮ್ಮ ಪಾಲುದಾರರೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ. ಅವರ ಮಾತುಗಳನ್ನು ಕೇಳಿ. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಈ ಸಮಯ ನಿಮ್ಮ ಸಂಬಂಧಕ್ಕೆ ಹೊಸ ಅರ್ಥ ಕೊಡುತ್ತದೆ. ಕೆಲವರು ದೀರ್ಘಕಾಲದ ಸಂಬಂಧದಲ್ಲಿರಬಹುದು, ಆದರೆ ಮದುವೆಯಾಗಿಲ್ಲ. ಕುಟುಂಬದವರ ವಿರೋಧ ಇರಬಹುದು, ಸಮಾಜದ ಒತ್ತಡ ಇರಬಹುದು. ಆದರೆ ಈ ಸಮಯದಲ್ಲಿ ದಾರಿ ತೆರೆಯುತ್ತದೆ. ವಿರೋಧ ಕಡಿಮೆಯಾಗುತ್ತದೆ. ಕುಟುಂಬದವರು ಒಪ್ಪಿಗೆ ನೀಡಬಹುದು ಅಥವಾ ನೀವೇ ಧೈರ್ಯದ ನಿರ್ಧಾರ ತೆಗೆದುಕೊಳ್ಳಬಹುದು. ಗುರು ಭಗವಾನ್ ನಿಮ್ಮ ಪ್ರೀತಿಯನ್ನು ಆಶೀರ್ವದಿಸುತ್ತಾರೆ. ನಿಜವಾದ ಪ್ರೀತಿಯನ್ನು ದೇವರು ಎಂದು ವಿರೋಧಿಸುವುದಿಲ್ಲ. ಮದುವೆಯ ಬಗ್ಗೆ ಮಾತನಾಡೋಣ. ಅವಿವಾಹಿತರಾಗಿದ್ದರೆ ಈ ಸಮಯ ಬಹಳ ಶುಭಕರ. அடுத்த 30 ದಿನಗಳಲ್ಲಿ ಮದುವೆಯ ಪ್ರಸ್ತಾಪಗಳು ಬರಬಹುದು. ಹೊಂದಾಣಿಕೆಗಳು ನೋಡಲು ಪ್ರಾರಂಭವಾಗಬಹುದು ಮತ್ತು ನಿಮಗೆ ಒಂದು ಉತ್ತಮ ಜೋಡಿ ಸಿಗಬಹುದು. ಆದರೆ ಆತುರಪಡಬೇಡಿ. ಕುಟುಂಬದವರ ಒತ್ತಡಕ್ಕೆ ಮಣಿಯಬೇಡಿ. ವ್ಯಕ್ತಿಯನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಅವರ ಸ್ವಭಾವ ಅರ್ಥ ಮಾಡಿಕೊಳ್ಳಿ. ಅವರ ಮೌಲ್ಯಗಳು ನಿಮ್ಮದರೊಂದಿಗೆ ಹೊಂದಿಕೆಯಾಗುತ್ತವೆ ಎಂದು ನೋಡಿ. ಏಕೆಂದರೆ ಮದುವೆ ಕೇವಲ 2 ವ್ಯಕ್ತಿಗಳ ಒಕ್ಕೂಟವಲ್ಲ, ಇದು 2 ಆತ್ಮಗಳ ಸಂಗಮ. ವಿವಾಹಿತರಾಗಿದ್ದರೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಪತಿ ಪತ್ನಿಯ ನಡುವೆ ಅರ್ಥಾವರ್ಥ ಹೆಚ್ಚಾಗುತ್ತದೆ. ಮಕ್ಕಳಿಂದ ಸಂತೋಷದ ಸುದ್ದಿಗಳು ಬರಬಹುದು. ಮನೆಯಲ್ಲಿ ಒಂದು ಹೊಸ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಆದರೆ ಒಂದು ಸಲಹೆ, ನಿಮ್ಮ ಪಾಲುದಾರರಿಗೆ ಸಮಯ ನೀಡಿ. ಅವರ ಮಾತುಗಳನ್ನು ಗಮನವಿಟ್ಟು ಕೇಳಿ. ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಹುಡುಕಿ. ಏಕೆಂದರೆ ಮದುವೆಯ ಬಲವೇ ಈ ಸಣ್ಣ ಕ್ಷಣಗಳಲ್ಲಿದೆ. ಕುಟುಂಬದ ವಿಷಯದಲ್ಲಿ ಕೆಲವು ಸವಾಲುಗಳು ಇದ್ದರೆ, ಹಳೆಯ ಜಗಳಗಳು ಇದ್ದರೆ, ತಪ್ಪು ತಿಳುವಳಿಕೆಗಳು ಇದ್ದರೆ, ಈ ಸಮಯದಲ್ಲಿ ಅದನ್ನೆಲ್ಲ ಬಗೆಹರಿಸಲು ಪ್ರಯತ್ನಿಸಿ. ಮೊದಲ ಹೆಜ್ಜೆ ನೀವೇ ಇಡಿ. ಅಹಂಕಾರವನ್ನು ಬದಿಗಿಡಿ. ಹೃದಯದಿಂದ ಮಾತನಾಡಿ. ಗುರು ಭಗವಾನ್ ನಿಮ್ಮನ್ನು ಕುಟುಂಬದ ಏಕತೆಯ ಸೇತುವೆಯನ್ನಾಗಿ ಮಾಡುತ್ತಾರೆ. ನಿಮ್ಮ ಮಾತುಗಳಿಗೆ ಶಕ್ತಿ ಇರುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ಫಲ ಇರುತ್ತದೆ. ಈಗ ಆರೋಗ್ಯದ ವಿಷಯ. ಇದು ಬಹಳ ಮುಖ್ಯ. ಮೀನ ರಾಶಿಯವರು ಕೆಲವೊಮ್ಮೆ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಾರೆ. ತುಂಬಾ ಯೋಚನೆಯಿಂದಾಗಿ, ತುಂಬಾ ಒತ್ತಡದಿಂದಾಗಿ, ಮಾನಸಿಕ ಆಯಾಸದಿಂದಾಗಿ. ಆದರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಬೇಕು. அடுத்த 15 ದಿನಗಳಲ್ಲಿ ನಿಮ್ಮ ಶಕ್ತಿ ಮಟ್ಟ ಹೆಚ್ಚಾಗುತ್ತದೆ. ನಿಮ್ಮ ಮಾನಸಿಕ ಸ್ಥಿತಿ ಸುಧಾರಿಸುತ್ತದೆ. ಆದರೆ ಅದಕ್ಕಾಗಿ ನೀವು ಕೂಡ ಪ್ರಯತ್ನಿಸಬೇಕು. ಪ್ರತಿದಿನ ಕನಿಷ್ಠ 30 ನಿಮಿಷ ವ್ಯಾಯಾಮ ಮಾಡಿ. ಯೋಗ ಮಾಡಿ. ಪ್ರಾಣಾಯಾಮ ಮಾಡಿ. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ನಿಮ್ಮ ದೇಹವನ್ನು ಬಲಪಡಿಸುತ್ತದೆ. ಆರೋಗ್ಯಕರ ಆಹಾರ ತೆಗೆದುಕೊಳ್ಳಿ. ಜಂಕ್ ಫುಡ್ ತಪ್ಪಿಸಿ. ಸಾಕಷ್ಟು ನೀರು ಕುಡಿಯಿರಿ. ಸಾಕಷ್ಟು ನಿದ್ರೆ ಮಾಡಿ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ದೇಹವೇ ನಿಮ್ಮ ದೇವಾಲಯ ಮತ್ತು ಆ ದೇವಾಲಯವನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಕೆಲವರಿಗೆ ಹಳೆಯ ಆರೋಗ್ಯ ಸಮಸ್ಯೆಗಳಿರಬಹುದು, ದೀರ್ಘಕಾಲದ ಕಾಯಿಲೆಗಳಿರಬಹುದು. ಆದರೆ ಈ ಸಮಯದಲ್ಲಿ ಪರಿಹಾರ ಸಿಗಬಹುದು. ಒಂದು ಹೊಸ ಔಷಧ ಕೆಲಸ ಮಾಡಬಹುದು. ಒಂದು ಹೊಸ ವೈದ್ಯ ಸರಿಯಾದ ರೋಗ ನಿರ್ಣಯ ಮಾಡಬಹುದು ಅಥವಾ ಪರ್ಯಾಯ ಚಿಕಿತ್ಸೆ ಸಹಾಯ ಮಾಡಬಹುದು. ಆಯುರ್ವೇದ ಪ್ರಯತ್ನಿಸಿ. ಹೋಮಿಯೋಪತಿ ಪ್ರಯತ್ನಿಸಿ. ಏಕೆಂದರೆ ಈ ಸಮಯದಲ್ಲಿ ನೈಸರ್ಗಿಕ ಚಿಕಿತ್ಸೆಗಳು ಉತ್ತಮವಾಗಿ ಕೆಲಸ ಮಾಡುತ್ತವೆ. ಮಾನಸಿಕ ಆರೋಗ್ಯದ ವಿಷಯದಲ್ಲಿ ಕೆಲವರು ಒತ್ತಡದಲ್ಲಿರಬಹುದು, ಆತಂಕದಲ್ಲಿರಬಹುದು, ಖಿನ್ನತೆಯಲ್ಲಿರಬಹುದು. ಆದರೆ ಕೇಳಿ, ಈ ಸಮಯ ನಿಮಗೆ ಮಾನಸಿಕ ಶಾಂತಿ ತರುತ್ತದೆ. ಗುರು ಭಗವಾನ್ ನಿಮ್ಮ ಮನಸ್ಸಿಗೆ ಸ್ಥಿರತೆ ಕೊಡುತ್ತಾರೆ. ನಿಮಗೆ ದಿಕ್ಕು ತೋರಿಸುತ್ತಾರೆ. ಆದರೆ ನೀವು ಕೂಡ ಪ್ರಯತ್ನಿಸಬೇಕು. ಧ್ಯಾನ ಮಾಡಿ. ಪ್ರತಿದಿನ ಕನಿಷ್ಠ 10 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ನಿಮ್ಮ ಆಂತರಿಕ ಧ್ವನಿ ಕೇಳಿ. ನಿಮ್ಮೊಂದಿಗೆ ಸಂವಾದ ಮಾಡಿ. ವಿದ್ಯಾರ್ಥಿಗಳಿಗೆ ವಿಶೇಷ ಸಂದೇಶ. ನೀವು ಈಗ ಪರೀಕ್ಷೆಗಳ ಸಮಯದಲ್ಲಿರಬಹುದು ಅಥವಾ ವೃತ್ತಿ ಆಯ್ಕೆಯ ಗೊಂದಲದಲ್ಲಿರಬಹುದು. ಆದರೆ ಈ ಸಮಯದಲ್ಲಿ ನಿಮ್ಮ ಗಮನ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವಾಗುತ್ತದೆ.
ನಿಮ್ಮ ಸ್ಮರಣಶಕ್ತಿ ಬಲವಾಗುತ್ತದೆ. அடுத்த 15 ದಿನಗಳು ಅಧ್ಯಯನಕ್ಕೆ ಬಹಳ ಅನುಕೂಲಕರ. ಈ ಸಮಯವನ್ನು ಸರಿಯಾಗಿ ಬಳಸಿ. ಕಠಿಣ ಪರಿಶ್ರಮ ಮಾಡಿ. ಗುರು ಭಗವಾನ್ ನಿಮ್ಮ ಪ್ರಯತ್ನಗಳಿಗೆ ಫಲ ಕೊಡುತ್ತಾರೆ. ನೀವು ಪ್ರತಿಯೋಗಿತಾ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಈ ಸಮಯ ಬಹಳ ಶುಭಕರ. ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ. ಆದರೆ ನಿಯಮಿತತೆ ಬೇಕು, ಶಿಸ್ತು ಬೇಕು. ಪ್ರತಿದಿನ ನಿಗದಿತ ಸಮಯದಲ್ಲಿ ಅಧ್ಯಯನ ಮಾಡಿ. ಸಾಮಾಜಿಕ ಮಾಧ್ಯಮಗಳಿಂದ ದೂರವಿರಿ. ಗಮನ ಚದುರಿಸುವ ವಿಷಯಗಳನ್ನು ತಪ್ಪಿಸಿ, ಏಕೆಂದರೆ ಈ 15 ದಿನಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಬಹುದು. ವೃತ್ತಿ ಆಯ್ಕೆಯಲ್ಲಿ ಗೊಂದಲವಿದ್ದರೆ ಗುರುಗಳನ್ನು ಭೇಟಿ ಮಾಡಿ. ಅನುಭವಿಗಳ ಸಲಹೆ ಪಡೆಯಿರಿ. ಆದರೆ ಅಂತಿಮ ನಿರ್ಧಾರ ನಿಮ್ಮ ಹೃದಯದಿಂದ ತೆಗೆದುಕೊಳ್ಳಿ, ಏಕೆಂದರೆ ನಿಮ್ಮ ಒಳಗಿನ ಧ್ವನಿಯೇ ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ. ಉನ್ನತ ಶಿಕ್ಷಣ ಅಥವಾ ವಿದೇಶದಲ್ಲಿ ಅಧ್ಯಯನದ ಕನಸು ಕಾಣುತ್ತಿದ್ದರೆ ಕೇಳಿ ಈ ಸುದ್ದಿ. அடுத்த 30 ದಿನಗಳಲ್ಲಿ ದಾರಿ ತೆರೆಯುತ್ತದೆ. ವಿದ್ಯಾರ್ಥಿ ವೇತನ ಸಿಗಬಹುದು. ಪ್ರವೇಶ ದೊರೆಯಬಹುದು. ವೀಸಾ ಅನುಮೋದನೆಯಾಗಬಹುದು. ಆದರೆ ಪ್ರಕ್ರಿಯೆಯನ್ನು ಸರಿಯಾಗಿ ಅನುಸರಿಸಿ. ದಾಖಲೆಗಳನ್ನು ಸಿದ್ಧಪಡಿಸಿ. ಸಮಯ ಮೀರಬೇಡಿ, ಏಕೆಂದರೆ ರಾಹು ಕೆಲವೊಮ್ಮೆ ವಿಳಂಬ ಸೃಷ್ಟಿಸಬಹುದು. ಆದರೆ ನಿಮ್ಮ ಪ್ರಯತ್ನಗಳು ನಿರಂತರವಾಗಿದ್ದರೆ ಯಶಸ್ಸು ನಿಶ್ಚಿತ. ವಿದೇಶ ಪ್ರಯಾಣದ ಬಗ್ಗೆ ಮಾತನಾಡೋಣ. ಮೀನ ರಾಶಿಯವರಿಗೆ ಈ ಸಮಯದಲ್ಲಿ ವಿದೇಶ ಪ್ರಯಾಣದ ಯೋಗ ಬಹಳ ಪ್ರಬಲ. ಕೆಲಸಕ್ಕಾಗಿ ಆಗಬಹುದು, ಉದ್ಯೋಗಕ್ಕಾಗಿ ಆಗಬಹುದು, ವ್ಯವಹಾರಕ್ಕಾಗಿ ಆಗಬಹುದು, ಅಥವಾ ಅಧ್ಯಯನಕ್ಕಾಗಿ ಆಗಬಹುದು. அடுத்த 30 ದಿನಗಳಲ್ಲಿ ನಿಮಗೆ ವಿದೇಶ ಸಂಬಂಧಿತ ಒಂದು ಪ್ರಮುಖ ಸುದ್ದಿ ಬರುತ್ತದೆ. ಇದು ಒಂದು ಆಮಂತ್ರಣವಾಗಬಹುದು, ಒಂದು ಪ್ರಸ್ತಾಪವಾಗಬಹುದು, ಅಥವಾ ಒಂದು ಅವಕಾಶವಾಗಬಹುದು. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ, ಏಕೆಂದರೆ ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಬಹುದು. ಈಗಾಗಲೇ ವಿದೇಶದಲ್ಲಿರುವವರಿಗೆ ಈ ಸಮಯ ಬಹಳ ಅನುಕೂಲಕರ. ನಿಮ್ಮ ಉದ್ಯೋಗ ಪರಿಸ್ಥಿತಿ ಸುಧಾರಿಸುತ್ತದೆ. ವೇತನ ಹೆಚ್ಚಳವಾಗಬಹುದು, ಬಡ್ತಿ ಸಿಗಬಹುದು, ಕೆಲಸದ ಸ್ಥಳ ಬದಲಾಗಬಹುದು, ಅಥವಾ ಶಾಶ್ವತ ನಿವಾಸದ ಅವಕಾಶ ಬರಬಹುದು. ಆದರೆ ಮನೆಯ ನೆನಪು ಬರುತ್ತದೆ. ಕುಟುಂಬದ ಗೋಪನಾಯಕರು ತುಂಬುತ್ತೀರಿ. ಆದರೆ ಕೇಳಿ, ಈ ಸಮಯದಲ್ಲಿ ಕುಟುಂಬದವರೊಂದಿಗೆ ಸಂಪರ್ಕದಲ್ಲಿರಿ. ನಿಯಮಿತವಾಗಿ ಮಾತನಾಡಿ. ವಿಡಿಯೋ ಕರೆ ಮಾಡಿ, ಏಕೆಂದರೆ ನಿಮ್ಮ ಕುಟುಂಬವೇ ನಿಮ್ಮ ಶಕ್ತಿ, ನಿಮ್ಮ ಬೆಂಬಲ. ಆಧ್ಯಾತ್ಮಿಕ ಬೆಳವಣಿಗೆಯ ವಿಷಯದಲ್ಲಿ ಮೀನರಾಶಿಯವರು ಸ್ವಭಾವತಃ ಆಧ್ಯಾತ್ಮಿಕರು. ನಿಮಗೆ ದೇವರ ಮೇಲೆ ಅಪಾರ ನಂಬಿಕೆ ಇದೆ. ನಿಮಗೆ ಬ್ರಹ್ಮಾಂಡದ ಶಕ್ತಿ ಅರ್ಥವಾಗುತ್ತದೆ ಮತ್ತು ಈ ಸಮಯದಲ್ಲಿ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣ ಹೊಸ ಎತ್ತರಕ್ಕೆ ತಲುಪುತ್ತದೆ. அடுத்த 15 ದಿನಗಳಲ್ಲಿ ನಿಮಗೆ ಒಂದು ದೈವಿಕ ಅನುಭವ ಆಗಬಹುದು, ಒಂದು ಆಧ್ಯಾತ್ಮಿಕ ಜಾಗೃತಿ ಆಗಬಹುದು. ನಿಮಗೆ ಜೀವನದ ಉದ್ದೇಶ ಅರ್ಥವಾಗಬಹುದು, ನಿಮ್ಮ ಮಾರ್ಗ ಸ್ಪಷ್ಟವಾಗಬಹುದು. ಪ್ರತಿದಿನ ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟದೇವತೆಯ ಧ್ಯಾನ ಮಾಡಿ, ಮಂತ್ರ ಜಪ ಮಾಡಿ. ಗುರು ಭಗವಾನ್ ನಿಮ್ಮ ರಾಶಿಯ ಅಧಿಪತಿ ಆದ್ದರಿಂದ ಗುರುವಾರಗಳಲ್ಲಿ ವಿಶೇಷವಾಗಿ ಪೂಜೆ ಮಾಡಿ. ಹಳದಿ ಬಣ್ಣದ ಬಟ್ಟೆ ಧರಿಸಿ. ಬಾಳೆಹಣ್ಣು ದಾನ ಮಾಡಿ. ಅಗತ್ಯವಿರುವವರಿಗೆ ಆಹಾರ ನೀಡಿ, ಏಕೆಂದರೆ ದಾನದ ಶಕ್ತಿ ಅಪಾರ. ದಾನ ಮಾಡಿದಾಗ ನಮಗೆ 10 ಪಟ್ಟು ಹೆಚ್ಚಾಗಿ ಹಿಂತಿರುಗುತ್ತದೆ. ದೇವಸ್ಥಾನಗಳಿಗೆ ಭೇಟಿ ನೀಡಿ, ವಿಶೇಷವಾಗಿ ಶಿವ ದೇವಾಲಯಗಳಿಗೆ, ಗಣೇಶ ದೇವಾಲಯಗಳಿಗೆ, ಹನುಮಂತ ದೇವಾಲಯಗಳಿಗೆ, ನಿಮ್ಮ ಕುಲದೇವತೆಯ ದೇವಸ್ಥಾನಕ್ಕೆ. ಅಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ. ನಿಮ್ಮ ಹೃದಯವನ್ನು ತೆರೆದಿಟ್ಟು ಮಾತನಾಡಿ. ದೇವರಿಗೆ ಎಲ್ಲವೂ ಗೊತ್ತು. ಆತನು ಕೇಳುತ್ತಾನೆ, ಆತನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಆತನು ಸರಿಯಾದ ಸಮಯದಲ್ಲಿ ನಿಮಗೆ ಸಹಾಯ ಮಾಡುತ್ತಾನೆ. ಈಗ ನಾನು ನಿಮಗೆ ಹೇಳುತ್ತೇನೆ 3 ಮಹಾ ಘಟನೆಗಳ ಬಗ್ಗೆ. ಮೊದಲ ಘಟ್ಟದ ಘಟನೆ. ಇದು அடுத்த 10 ದಿನಗಳಲ್ಲಿ ನಡೆಯುತ್ತದೆ. ನಿಮ್ಮ ಜೀವನದಲ್ಲಿ ಯಾರೋ ಹಠಾತ್ತನೆ ಪ್ರವೇಶಿಸುತ್ತಾರೆ. ಈ ವ್ಯಕ್ತಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತಾರೆ. ಇದು ಮೆಂಟಾರ್ ಆಗಬಹುದು, ಗುರು ಆಗಬಹುದು, ವ್ಯವಹಾರ ಪಾಲುದಾರ ಆಗಬಹುದು, ಅಥವಾ ಜೀವನ ಸಂಗಾತಿ ಕೂಡ ಆಗಬಹುದು. ಈ ವ್ಯಕ್ತಿ ನಿಮ್ಮಲ್ಲಿರುವ ಅಡಗಿದ ಸಾಮರ್ಥ್ಯವನ್ನು ತೋರಿಸುತ್ತಾರೆ. ನಿಮಗೆ ಹೊಸ ದಿಕ್ಕು ನೀಡುತ್ತಾರೆ, ಹೊಸ ದೃಷ್ಟಿಕೋನ ಕೊಡುತ್ತಾರೆ. ಈ ಭೇಟಿ ಆಕಸ್ಮಿಕವಾಗಿ ತೋರಬಹುದು, ಆದರೆ ಇದು ಬ್ರಹ್ಮಾಂಡದ ಯೋಜನೆ, ದೈವಿಕ ಸಮಯ. ಈ ವ್ಯಕ್ತಿಯನ್ನು ನಿರ್ಲಕ್ಷಿಸಬೇಡಿ. ಅವರ ಮಾತುಗಳನ್ನು ಗಮನವಿಟ್ಟು ಕೇಳಿ. ಅವರ ಸಲಹೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಿ.
ಏಕೆಂದರೆ ಅವರು ನಿಮ್ಮ ಜೀವನದಲ್ಲಿ ದೇವದೂತರಾಗಿ ಬರುತ್ತಾರೆ. ಎರಡನೇ ಕಟ್ಟದ ಘಟನೆ. ಇದು 15ರಿಂದ 20 ದಿನಗಳ ನಡುವೆ ನಡೆಯುತ್ತದೆ. ನಿಮ್ಮ ಮುಂದೆ ಒಂದು ದೊಡ್ಡ ಸವಾಲು ಬರುತ್ತದೆ. ಇದು ವೃತ್ತಿಯಲ್ಲಿ ಆಗಬಹುದು, ಸಂಬಂಧಗಳಲ್ಲಿ ಆಗಬಹುದು, ಆರ್ಥಿಕವಾಗಿ ಆಗಬಹುದು. ಆದರೆ ಭಯಪಡಬೇಡಿ. ಇದು ನಿಮ್ಮನ್ನು ಪರೀಕ್ಷಿಸಲು ಬರುವ ಸವಾಲು, ನಿಮ್ಮ ಶಕ್ತಿಯನ್ನು ತೋರಿಸಲು ಬರುವ ಅವಕಾಶ. ಈ ಸವಾಲಿನ ಸಮಯದಲ್ಲಿ ಧೈರ್ಯವಾಗಿರಿ, ತಾಳ್ಮೆಯಿಂದಿರಿ, ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಬೇಡಿ. ಶಾಂತವಾಗಿ ಯೋಚಿಸಿ ಮತ್ತು ಸರಿಯಾದ ಕ್ರಮ ತೆಗೆದುಕೊಳ್ಳಿ. ಈ ಸವಾಲನ್ನು ಎದುರಿಸಿದ ನಂತರ ನೀವು ಹೊಸ ವ್ಯಕ್ತಿಯಾಗುತ್ತೀರಿ, ಹೆಚ್ಚು ಬಲಿಷ್ಠರಾಗುತ್ತೀರಿ, ಹೆಚ್ಚು ಆತ್ಮವಿಶ್ವಾಸವುಳ್ಳವರಾಗುತ್ತೀರಿ. ಇದು ನಿಮ್ಮ ಪರಿವರ್ತನೆಯ ಕ್ಷಣ, ನಿಮ್ಮ ಉನ್ನತಿಯ ಕ್ಷಣ. ಮೂರನೇ ಕಟ್ಟದ ಘಟನೆ. ಇದು 25ರಿಂದ 30 ದಿನಗಳ ನಡುವೆ ನಡೆಯುತ್ತದೆ. ಇದು ವಿಜಯದ ಕ್ಷಣ, ಸಂಭ್ರಮದ ಕ್ಷಣ. ನಿಮಗೆ ಒಂದು ದೊಡ್ಡ ಸುದ್ದಿ ಬರುತ್ತದೆ, ಒಂದು ಅದ್ಭುತ ಸಂಭವ ನಡೆಯುತ್ತದೆ. ಇದು ನೌಕರಿ ಸಿಗುವುದಾಗಬಹುದು, ಬಡ್ತಿ ಆಗುವುದಾಗಬಹುದು, ವ್ಯವಹಾರದಲ್ಲಿ ದೊಡ್ಡ ಒಪ್ಪಂದ ಸಿಗುವುದಾಗಬಹುದು, ವಿದೇಶ ಅವಕಾಶ ದೊರೆಯುವುದಾಗಬಹುದು, ಪ್ರೀತಿಯಲ್ಲಿ ಯಶಸ್ಸು ಸಿಗುವುದಾಗಬಹುದು, ಮದುವೆಯ ಪ್ರಸ್ತಾಪ ಬರುವುದಾಗಬಹುದು, ಅಥವಾ ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಸಿಗುವುದಾಗಬಹುದು. ಈ ಸುದ್ದಿ ನಿಮ್ಮನ್ನು ಅತ್ಯಂತ ಸಂತೋಷಪಡಿಸುತ್ತದೆ. ನಿಮ್ಮ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತರುತ್ತದೆ. ನೀವು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೀರಿ, ಏಕೆಂದರೆ ಈ ಕ್ಷಣಕ್ಕಾಗಿ ನೀವು ತುಂಬಾ ಕಾಲ ಕಾಯುತ್ತಿದ್ದೀರಿ. ಆದರೆ ಕೇಳಿ, ಈ 3 ಘಟನೆಗಳು ಕೇವಲ ಆಗುವುದಿಲ್ಲ. ನೀವು ಕೂಡ ಪ್ರಯತ್ನಿಸಬೇಕು, ಕರ್ಮ ಮಾಡಬೇಕು. ಬ್ರಹ್ಮಾಂಡ ಅವಕಾಶಗಳನ್ನು ತರುತ್ತದೆ, ಆದರೆ ಆ ಅವಕಾಶಗಳನ್ನು ಪಡೆದುಕೊಳ್ಳುವುದು ನಮ್ಮ ಜವಾಬ್ದಾರಿ. ಗ್ರಹಗಳು ಫಲಗಳನ್ನು ಕೊಡುತ್ತವೆ, ಆದರೆ ಪ್ರಯತ್ನ ನಾವು ಮಾಡಬೇಕು. ದೇವರು ಆಶೀರ್ವದಿಸುತ್ತಾರೆ, ಆದರೆ ಮಾರ್ಗ ನಾವು ನಡೆಯಬೇಕು. ಆದ್ದರಿಂದ ಸಕ್ರಿಯರಾಗಿರಿ, ಜಾಗೃತರಾಗಿರಿ, ಸಿದ್ಧರಾಗಿರಿ. ಈಗ ನಾನು ನಿಮಗೆ ಹೇಳುತ್ತೇನೆ ಕೆಲವು ಗುಪ್ತ ಸವಾಲುಗಳ ಬಗ್ಗೆ, ಎಚ್ಚರಿಕೆಗಳ ಬಗ್ಗೆ. ಮೊದಲನೆಯದು, ರಾಹುವಿನ ಪ್ರಭಾವದಿಂದಾಗಿ ಕೆಲವು ಜನರು ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸಬಹುದು. ಯಾರೋ ನಿಮ್ಮ ನಂಬಿಕೆಯ ದುರುಪಯೋಗ ಮಾಡಬಹುದು. ಆದ್ದರಿಂದ ಎಚ್ಚರವಾಗಿರಿ. ಎಲ್ಲರನ್ನೂ ಸುಲಭವಾಗಿ ನಂಬಬೇಡಿ, ವಿಶೇಷವಾಗಿ ಹಣಕಾಸಿನ ವಿಷಯಗಳಲ್ಲಿ. ದಾಖಲೆಗಳನ್ನು ಸರಿಯಾಗಿ ಓದಿ. ಸಹಿ ಮಾಡುವ ಮುನ್ನ 2 ಬಾರಿ ಯೋಚಿಸಿ. ಸಾಲ ಕೊಡುವ ವಿಷಯದಲ್ಲಿ ಜಾಗರೂಕರಾಗಿರಿ, ಏಕೆಂದರೆ ಕೆಲವು ಜನರು ಸಾಲ ತೆಗೆದುಕೊಂಡು ಹಿಂತಿರುಗಿಸುವುದಿಲ್ಲ. ಎರಡನೆಯದು, ಈ ಸಮಯದಲ್ಲಿ ನಿಮ್ಮ ಭಾವನೆಗಳು ತೀವ್ರವಾಗಿರುತ್ತವೆ. ನೀವು ತುಂಬಾ ಸಂವೇದನಾಶೀಲರಾಗಿರುತ್ತೀರಿ. ಸಣ್ಣ ವಿಷಯಗಳು ಕೂಡ ನಿಮ್ಮನ್ನು ಆಳವಾಗಿ ಪ್ರಭಾವಿಸಬಹುದು. ಆದ್ದರಿಂದ ಭಾವನಾತ್ಮಕ ನಿಯಂತ್ರಣ ಬೇಕು. ಕೋಪವನ್ನು ನಿಯಂತ್ರಿಸಿ. ಅತಿಯಾಗಿ ಪ್ರತಿಕ್ರಿಯಿಸಬೇಡಿ. ಶಾಂತವಾಗಿರಿ, ಸಮತೋಲಿತವಾಗಿರಿ. ಧ್ಯಾನ ಮತ್ತು ಪ್ರಾಣಾಯಾಮ ನಿಮಗೆ ಸಹಾಯ ಮಾಡುತ್ತದೆ. ಮೂರನೆಯದು, ಆರೋಗ್ಯದ ಬಗ್ಗೆ ಅಲಕ್ಷ್ಯ ಮಾಡಬೇಡಿ. ಸಣ್ಣ ರೋಗಲಕ್ಷಣಗಳನ್ನು ಕಡೆಗಣಿಸಬೇಡಿ. ಸಮಯಕ್ಕೆ ವೈದ್ಯರನ್ನು ಸಂಪರ್ಕಿಸಿ. ನಿಯಮಿತ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಿ, ಏಕೆಂದರೆ ತಡೆಗಟ್ಟುವುದು ಗುಣಪಡಿಸುವುದಕ್ಕಿಂತ ಉತ್ತಮ. ವಿಶೇಷವಾಗಿ ಪಾದಗಳ ಬಗ್ಗೆ, ನೀರಿನ ಸಮಸ್ಯೆಗಳ ಬಗ್ಗೆ ಮತ್ತು ನಿದ್ರಾ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಿ. ನಾಲ್ಕನೆಯದು, ಈ ಸಮಯದಲ್ಲಿ ಕೆಲವು ಜನರು ನಿಮ್ಮ ಯಶಸ್ಸನ್ನು ಸಹಿಸಲಾರರು. ಅಸೂಯೆ ಪಡಬಹುದು, ನಿಮ್ಮ ಬಗ್ಗೆ ತಪ್ಪು ಮಾತುಗಳನ್ನು ಹರಡಬಹುದು. ಆದರೆ ನೀವು ತಲೆಕೆಡಿಸಿಕೊಳ್ಳಬೇಡಿ. ನಿಮ್ಮ ಮಾರ್ಗದಲ್ಲಿ ಮುಂದುವರಿಯಿರಿ. ನಿಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿ. ಸತ್ಯವೇ ಎಂದು ಗೆಲ್ಲುತ್ತದೆ. ನಿಮ್ಮ ಒಳ್ಳೆಯ ಕರ್ಮವೇ ನಿಮ್ಮ ರಕ್ಷಣೆ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಶಕ್ತಿ. ಆದ್ದರಿಂದ ಯಾವಾಗಲೂ ಸತ್ಯದಲ್ಲಿರಿ, ಯಾವಾಗಲೂ ಧರ್ಮದಲ್ಲಿರಿ. ಐದನೆಯದು, ಈ ಸಮಯದಲ್ಲಿ ಹಳೆಯ ನೆನಪುಗಳು ಹಿಂದಿರುಗಬಹುದು. ಹಳೆಯ ಜನರು ಮರಳಿ ಬರಬಹುದು. ಹಳೆಯ ಸಮಸ್ಯೆಗಳು ಮತ್ತೆ ತಲೆ ಎತ್ತಬಹುದು. ಆದರೆ ಈ ಸಲ ನೀವು ಬೇರೆ ರೀತಿಯಲ್ಲಿ ನಿಭಾಯಿಸಬೇಕು. ಹಳೆಯ ತಪ್ಪುಗಳನ್ನು ಪುನರಾವರ್ತಿಸಬೇಡಿ. ಹಳೆಯ ಮಾದರಿಗಳಿಂದ ಹೊರಬರಿ. ಹೊಸ ದೃಷ್ಟಿಕೋನದಿಂದ ನೋಡಿ. ಏಕೆಂದರೆ ಬೆಳವಣಿಗೆ ಎಂದರೆ ಹಳೆಯ ವಿಷಯಗಳನ್ನು ಹೊಸ ರೀತಿಯಲ್ಲಿ ನೋಡುವುದು. ಈಗ ನಾನು ನಿಮಗೆ ಕೆಲವು ಶಕ್ತಿಯುತ ಪರಿಹಾರಗಳನ್ನು ಹೇಳುತ್ತೇನೆ. ಇವುಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆಗುತ್ತವೆ. ಮೊದಲ ಪರಿಹಾರ, ಪ್ರತಿ ಗುರುವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಹಳದಿ ಬಣ್ಣದ ಬಟ್ಟೆ ಧರಿಸಿ ಗುರು ಭಗವಾನನ ಧ್ಯಾನ ಮಾಡಿ. ಗುರು ಮಂತ್ರ ಜಪ ಮಾಡಿ.
ಓಂ ಬೃಹಸ್ಪತಯೇ ನಮಃ ಎಂದು ಕನಿಷ್ಠ 108 ಬಾರಿ ಜಪಿಸಿ. ಇದು ನಿಮ್ಮ ಜೀವನದಲ್ಲಿ ಗುರುವಿನ ಆಶೀರ್ವಾದವನ್ನು ಹೆಚ್ಚಿಸುತ್ತದೆ, ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ, ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತದೆ. 2ನೇ ಪರಿಹಾರ. ಪ್ರತಿ ಸೋಮವಾರ ಶಿವ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರು ಸುರಿಯಿರಿ. ಬಿಲ್ಲಪತ್ರೆಗಳನ್ನು ಅರ್ಪಿಸಿ. ಓಂ ನಮಃ ಶಿವಾಯ ಎಂದು ಜಪಿಸಿ. ಶಿವನು ಮೀನ ರಾಶಿಯವರಿಗೆ ಬಹಳ ಶುಭಕರ. ಶಿವನ ಆಶೀರ್ವಾದದಿಂದ ನಿಮ್ಮ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ, ನಿಮ್ಮ ಮಾರ್ಗ ಸುಗಮವಾಗುತ್ತದೆ, ನಿಮ್ಮ ಶತ್ರುಗಳು ಶಾಂತವಾಗುತ್ತಾರೆ. 3ನೇ ಪರಿಹಾರ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಯನ್ನು ನೋಡಿ ಮತ್ತು ಈ ಶ್ಲೋಕವನ್ನು ಹೇಳಿ. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದ ಪ್ರಭಾತೆ ಕರದರ್ಶನಂ. ಇದರ ಅರ್ಥ, ನಮ್ಮ ಕೈಯ ತುದಿಯಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ, ಕೈಯ ಮಧ್ಯದಲ್ಲಿ ಸರಸ್ವತಿ ಇದ್ದಾಳೆ, ಕೈಯ ಬುಡದಲ್ಲಿ ಗೋವಿಂದನಿದ್ದಾನೆ. ಈ ಶ್ಲೋಕ ಹೇಳುವುದರಿಂದ ನಿಮ್ಮ ದಿನವೇ ಶುಭವಾಗುತ್ತದೆ, ನಿಮ್ಮ ಕೈಗೆ ದೈವಿಕ ಶಕ್ತಿ ಬರುತ್ತದೆ, ನೀವು ಏನು ಮಾಡಿದರೂ ಯಶಸ್ವಿಯಾಗುತ್ತೀರಿ. 4ನೇ ಪರಿಹಾರ. ಪ್ರತಿ ಅಮಾವಾಸ್ಯೆಯಂದು ನಿಮ್ಮ ಪೂರ್ವಜರಿಗೆ ತರ್ಪಣ ಮಾಡಿ, ಅವರಿಗೆ ಪ್ರಾರ್ಥನೆ ಮಾಡಿ, ಕಾಗೆಗಳಿಗೆ ಆಹಾರ ನೀಡಿ, ಬಡವರಿಗೆ ದಾನ ಮಾಡಿ. ಪೂರ್ವಜರ ಆಶೀರ್ವಾದವೇ ಅತ್ಯಂತ ಶಕ್ತಿಯುತ ಆಶೀರ್ವಾದ. ಅವರು ಸಂತೋಷವಾಗಿದ್ದರೆ ನಿಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬರುವುದಿಲ್ಲ, ಎಲ್ಲಾ ಕೆಲಸಗಳು ಸುಗಮವಾಗುತ್ತವೆ. 5ನೇ ಪರಿಹಾರ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನಿಮ್ಮ ದಿನದ ಬಗ್ಗೆ ಚಿಂತನೆ ಮಾಡಿ. ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಕೃತಜ್ಞತೆ ಸಲ್ಲಿಸಿ, ತಪ್ಪುಗಳಿಗೆ ಕ್ಷಮೆ ಕೇಳಿ, ನಾಳಿನ ದಿನ ಉತ್ತಮವಾಗಲಿ ಎಂದು ಪ್ರಾರ್ಥಿಸಿ ಮತ್ತು ಶಾಂತವಾಗಿ ನಿದ್ರಿಸಿ. ಈ ಅಭ್ಯಾಸವು ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ನಿಮ್ಮ ಆತ್ಮವನ್ನು ಬಲಪಡಿಸುತ್ತದೆ, ನಿಮ್ಮ ಜೀವನವನ್ನು ಸಕಾರಾತ್ಮಕಗೊಳಿಸುತ್ತದೆ. 6ನೇ ಪರಿಹಾರ. ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯ ಪೂಜೆ ಮಾಡಿ. ಬಿಳಿ ಅಥವಾ ಗುಲಾಬಿ ಬಣ್ಣದ ಹೂವುಗಳನ್ನು ಅರ್ಪಿಸಿ, ತುಪ್ಪದ ದೀಪ ಹಚ್ಚಿ, ಲಕ್ಷ್ಮೀ ಮಂತ್ರ ಜಪಿಸಿ. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಇದರಿಂದ ನಿಮ್ಮ ಜೀವನದಲ್ಲಿ ಸಂಪತ್ತು ಹರಿಯುತ್ತದೆ, ಐಶ್ವರ್ಯ ಬರುತ್ತದೆ, ಸಮೃದ್ಧಿ ಆಗುತ್ತದೆ. ಆದರೆ ನೆನಪಿಡಿ, ಲಕ್ಷ್ಮೀದೇವಿಗೆ ಶುಚಿತ್ವ ಬಹಳ ಪ್ರಿಯ. ಆದ್ದರಿಂದ ನಿಮ್ಮ ಮನೆಯನ್ನು ಸ್ವಚ್ಛವಾಗಿಡಿ, ನಿಮ್ಮ ಹೃದಯವನ್ನು ಶುದ್ಧವಾಗಿಡಿ. 7ನೇ ಪರಿಹಾರ. ಪ್ರತಿ ಮಂಗಳವಾರ ಹನುಮಾನ್ ದೇವರ ದರ್ಶನ ಮಾಡಿ, ಹನುಮಾನ್ ಚಾಲೀಸ ಓದಿ, ಸಿಂಧೂರ ಅರ್ಪಿಸಿ. ಹನುಮಾನ್ ಸ್ವಾಮಿ ನಿಮಗೆ ಶಕ್ತಿ ಕೊಡುತ್ತಾರೆ, ಧೈರ್ಯ ಕೊಡುತ್ತಾರೆ, ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಕೊಡುತ್ತಾರೆ, ಶತ್ರುಗಳಿಂದ ರಕ್ಷಿಸುತ್ತಾರೆ, ಭಯವನ್ನು ದೂರ ಮಾಡುತ್ತಾರೆ. 8ನೇ ಪರಿಹಾರ. ಪ್ರತಿದಿನ ಕನಿಷ್ಠ ಒಂದು ಒಳ್ಳೆಯ ಕೆಲಸ ಮಾಡಿ, ಯಾರಿಗಾದರೂ ಸಹಾಯ ಮಾಡಿ, ಹಸಿದವರಿಗೆ ಆಹಾರ ಕೊಡಿ, ದಾಹಗೊಂಡವರಿಗೆ ನೀರು ಕೊಡಿ, ದುಃಖಿತರನ್ನು ಸಂತೈಸಿ, ಒಂಟಿಯಾದವರೊಂದಿಗೆ ಸಮಯ ಕಳೆಯಿರಿ, ಪ್ರಾಣಿಗಳಿಗೆ ಆಹಾರ ನೀಡಿ, ಮರಗಳಿಗೆ ನೀರು ಹಾಕಿ. ಈ ಸಣ್ಣ ಸಣ್ಣ ಕರ್ಮಗಳೇ ದೊಡ್ಡ ಪುಣ್ಯಗಳು. ಇವುಗಳೇ ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. 9ನೇ ಪರಿಹಾರ. ನಿಮ್ಮ ಮಾತುಗಳನ್ನು ಜಾಗರೂಕತೆಯಿಂದ ಆಯ್ಕೆ ಮಾಡಿ. ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬೇಡಿ, ಯಾರನ್ನೂ ನಿಂದಿಸಬೇಡಿ, ಯಾರ ಬಗ್ಗೆಯೂ ಹಿಂದೆ ಮಾತನಾಡಬೇಡಿ. ಸತ್ಯ ಮಾತನಾಡಿ, ಪ್ರೀತಿಯಿಂದ ಮಾತನಾಡಿ, ಸಕಾರಾತ್ಮಕವಾಗಿ ಮಾತನಾಡಿ. ಏಕೆಂದರೆ ನಮ್ಮ ಮಾತುಗಳಿಗೆ ಶಕ್ತಿ ಇದೆ. ನಾವು ಏನು ಹೇಳುತ್ತೇವೋ ಅದು ನಮ್ಮ ಜೀವನದಲ್ಲಿ ಪ್ರತಿಫಲಿಸುತ್ತದೆ. 10ನೇ ಪರಿಹಾರ. ನಿಮ್ಮ ಕನಸುಗಳಿಗೆ ಬೆಲೆ ಕೊಡಿ, ಅವುಗಳನ್ನು ಬರೆದಿಡಿ, ಅವುಗಳ ಬಗ್ಗೆ ಯೋಚಿಸಿ, ಅವುಗಳನ್ನು ಸಾಧಿಸಲು ಯೋಜನೆ ಮಾಡಿ. ಪ್ರತಿದಿನ ಆ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಡಿ, ಎಷ್ಟೇ ಸಣ್ಣದಾದರೂ ಪರವಾಗಿಲ್ಲ. ಏಕೆಂದರೆ ಸಣ್ಣ ಹೆಜ್ಜೆಗಳೇ ದೊಡ್ಡ ಪ್ರಯಾಣವನ್ನು ಪೂರ್ಣಗೊಳಿಸುತ್ತವೆ. ನಿಮ್ಮ ಕನಸುಗಳು ಕೇವಲ ಕನಸುಗಳಲ್ಲ, ಅವು ಬ್ರಹ್ಮಾಂಡದ ಸಂದೇಶಗಳು, ಅವು ನಿಮ್ಮ ಉದ್ದೇಶದ ಸೂಚನೆಗಳು. ಮೀನ ರಾಶಿಯವರೇ, ನಾನು ನಿಮಗೆ ಹೇಳಿದ ಎಲ್ಲವನ್ನೂ ಹೃದಯದಿಂದ ಹೇಳಿದ್ದೇನೆ. ಈ ಮಾಹಿತಿ ಕೇವಲ ಜ್ಯೋತಿಷ್ಯವಲ್ಲ, ಇದು ಜೀವನದ ಮಾರ್ಗದರ್ಶನ, ಇದು ಬ್ರಹ್ಮಾಂಡದ ಸಂದೇಶ. ಮತ್ತು ಈ ಸಂದೇಶವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. அடுத்த 15 ದಿನಗಳು ನಿಮ್ಮ ಜೀವನದಲ್ಲಿ ಬಹಳ ಮಹತ್ವದವು. ಮುಂದಿನ 30 ದಿನಗಳು ನಿಮ್ಮನ್ನು ಪರಿವರ್ತಿಸಬಹುದು. ಈ ಸಮಯವನ್ನು ಜ್ಞಾನದಿಂದ ಬಳಸಿ, ಸಾವಧಾನತೆಯಿಂದ ಬಳಸಿ, ಭಕ್ತಿಯಿಂದ ಬಳಸಿ. ನೆನಪಿಡಿ, ಗ್ರಹಗಳು ಕೇವಲ ದಾರಿ ತೋರಿಸುತ್ತವೆ, ನಡೆಯುವುದು ನಾವೇ. ಜ್ಯೋತಿಷ್ಯ ಕೇವಲ ಮಾರ್ಗದರ್ಶನ,
ಕರ್ಮ ಮಾಡುವುದು ನಾವೇ. ದೇವರು ಆಶೀರ್ವದಿಸುತ್ತಾರೆ, ಆದರೆ ಪ್ರಯತ್ನಿಸುವುದು ನಾವೇ. ಆದ್ದರಿಂದ ನಿಷ್ಕ್ರಿಯರಾಗಿ ಕೂತಿರಬೇಡಿ. ಎದ್ದು ನಿಲ್ಲಿರಿ, ಮುಂದೆ ನಡೆಯಿರಿ. ನಿಮ್ಮ ಕನಸುಗಳನ್ನು ಹಿಂಬಾಲಿಸಿ, ನಿಮ್ಮ ಗುರಿಗಳನ್ನು ಸಾಧಿಸಿ. ನೀವು ಶಕ್ತಿಶಾಲಿಗಳು, ನೀವು ಸಾಮರ್ಥ್ಯವಂತರು, ನೀವು ವಿಶೇಷರು. ಬ್ರಹ್ಮಾಂಡವು ನಿಮ್ಮನ್ನು ಆಯ್ಕೆ ಮಾಡಿದೆ. ದೇವರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ಈಗ ನೀವು ನಿಮ್ಮ ಮೇಲೆ ನಂಬಿಕೆ ಇಡುವ ಸಮಯ, ನಿಮ್ಮ ಶಕ್ತಿಯನ್ನು ಗುರುತಿಸುವ ಸಮಯ, ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಸಮಯ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೀವು ಇಲ್ಲಿಯವರೆಗೆ ಕೇಳಿದ್ದೀರಿ ಎಂದರೆ ಇದು ಯಾದೃಚ್ಛಿಕವಲ್ಲ, ಇದು ದೈವಿಕ. ಬ್ರಹ್ಮಾಂಡವು ನಿಮಗೆ ಈ ಸಂದೇಶವನ್ನು ಕಳುಹಿಸಲು ಬಯಸಿದೆ ಮತ್ತು ನೀವು ಅದನ್ನು ಸ್ವೀಕರಿಸಿದ್ದೀರಿ. ಈಗ ಈ ಸಂದೇಶವನ್ನು ನಿಮ್ಮ ಜೀವನದಲ್ಲಿ ಅನ್ವಯಿಸಿ. ಈ ಪರಿಹಾರಗಳನ್ನು ಅನುಸರಿಸಿ ಮತ್ತು ನಿಮ್ಮ ಜೀವನ ಬದಲಾವಣೆಯಾಗುವುದನ್ನು ನೋಡಿ. ನನ್ನ ಪ್ರೀತಿಯ ಮೀನ ರಾಶಿಯವರೇ, ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ನಿಮ್ಮ ಎಲ್ಲ ಆಸೆಗಳು ಪೂರ್ಣವಾಗಲಿ. ನಿಮಗೆ ಅಪಾರ ಯಶಸ್ಸು ಸಿಗಲಿ, ಅಪಾರ ಸಂತೋಷ ಸಿಗಲಿ, ಅಪಾರ ಶಾಂತಿ ಸಿಗಲಿ. ಗುರು ಭಗವಾನನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ಶಿವನ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ನಿಮ್ಮ ಮುಂದಿನ 15 ದಿನಗಳು ಅದ್ಭುತವಾಗಿರಲಿ. ಮುಂದಿನ 30 ದಿನಗಳು ಜೀವನ ಬದಲಿಸುವವುಗಳಾಗಿರಲಿ ಮತ್ತು ನಿಮ್ಮ ಭವಿಷ್ಯ ಪ್ರಕಾಶಮಾನವಾಗಿರಲಿ. ನೀವು ಯಶಸ್ವಿಯಾಗಲೇಬೇಕು. ನೀವು ಸಂತೋಷವಾಗಿರಲೇಬೇಕು. ನೀವು ಸಮೃದ್ಧರಾಗಲೇಬೇಕು. ಇದು ನನ್ನ ಹೃದಯದ ಆಶೀರ್ವಾದ. ಇದು ನನ್ನ ಪ್ರಾಮಾಣಿಕ ಪ್ರಾರ್ಥನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನುಭವಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಏಕೆಂದರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ದೊಡ್ಡ ರಹಸ್ಯ ಹೇಳುತ್ತೇನೆ. ಇನ್ನೂ ಶಕ್ತಿಶಾಲಿ ಪರಿಹಾರಗಳನ್ನು ತರುತ್ತೇನೆ. ಇನ್ನೂ ಆಳವಾದ ಜ್ಯೋತಿಷ್ಯ ಜ್ಞಾನವನ್ನು ಹಂಚಿಕೊಳ್ಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ ಯಾವ ದಿನಗಳು ನಿಮಗೆ ಅತ್ಯಂತ ಅನುಕೂಲಕರ, ಯಾವ ಸಮಯಗಳಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಯಾವ ದಿಕ್ಕುಗಳು ನಿಮಗೆ ಶುಭಕರ, ಯಾವ ಬಣ್ಣಗಳು ನಿಮಗೆ ಅದೃಷ್ಟ ತರುತ್ತವೆ, ಯಾವ ರತ್ನಗಳು ನಿಮಗೆ ಉತ್ತಮ, ಮತ್ತು ಇನ್ನೂ ಅನೇಕ ರಹಸ್ಯಗಳನ್ನು. ಆದ್ದರಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಎಲ್ಲ ನೋಟಿಫಿಕೇಶನ್ ಆನ್ ಮಾಡಿ. ಅಲ್ಲದೆ ನಿಮ್ಮ ಕುಟುಂಬದ ಸದಸ್ಯರಿಗೂ ಈ ವಿಡಿಯೋ ಕಳುಹಿಸಿ, ನಿಮ್ಮ ಸ್ನೇಹಿತರಿಗೂ ಕಳುಹಿಸಿ. ಮೀನ ರಾಶಿಯ ಎಲ್ಲರೂ ಈ ಸಂದೇಶವನ್ನು ಪಡೆಯಲೇಬೇಕು. ಏಕೆಂದರೆ ಈ ಮಾಹಿತಿ ಅವರ ಜೀವನವನ್ನು ಬದಲಾಯಿಸಬಹುದು, ಅವರಿಗೆ ಹೊಸ ದಿಕ್ಕು ತೋರಿಸಬಹುದು, ಅವರಿಗೆ ಹೊಸ ಭರವಸೆ ಕೊಡಬಹುದು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯದ ಆಶೀರ್ವಾದಗಳು. ನಿಮ್ಮೆಲ್ಲರಿಗೂ ಅನಂತ ಶುಭಾಶಯಗಳು. ಗುರು ಭಗವಾನನ ಕೃಪೆಯಿಂದ ನಿಮ್ಮೆಲ್ಲರೂ ಯಶಸ್ವಿಯಾಗಿರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ, ಸಮೃದ್ಧರಾಗಿರಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಹರ ಹರ ಮಹಾದೇವ. ಜೈ ಗುರುದೇವ. ಜೈ ಮಾತಾದಿ.